ತುಂಬ ಜನರಿಗೆ, ನಮಗೆ ಇನ್ಕ್ಲೂಡಿಂಗ್ ಮೀ, ಎಷ್ಟು ಹಣ ಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ. ನಮಗೆ ಲೈಫಲ್ಲಿ ಚೆನ್ನಾಗಿರೋಕ್ಕೆ ಹಣ ಬೇಕು ಅಂತ ನಾವು ಅನ್ಕೋತೀವಿ. ಒಂದು ಮನೆ, ಒಂದು ಕಾರು, ಒಂದು ಅನ್ಕೋತೀವಿ. ಒಬ್ರೊಬ್ರು ಒಂದೊಂದು ಥರ ಅನ್ಕೋಬೋದು. ಮನೆ ಇಲ್ದಿರೋ ಮನೆ ಬೇಕು ಅನ್ಕೋಬೋದು, ಕಾರ್ ಇಲ್ದಿರೋ ಕಾರ್ ಬೇಕು ಅನ್ಕೋಬೋದು. ಕಾರ್ ಇದ್ದವರು ಇನ್ನೊಂದು ದೊಡ್ಡ, ಇದಕ್ಕೆ ಮಿತಿನೇ ಇಲ್ಲ ಅಂತ ಕೆಲವೊಂದ್ಸಲ ಅನ್ಸುತ್ತೆ ಅಲ್ವಾ? ನಮ್ಮ ಆಸೆಗಳಿಗೆ ಮಿತಿನೇ ಇಲ್ಲ. ಹೀಗಾಗಿ ಇನಫ್ ಅನ್ನೋದು ಯಾವುದು ಅಂತ, ಸಾಕು ಅನ್ನೋದು ಎಲ್ಲಿಗೆ ಬರುತ್ತೆ ನೋಡಿ. ಕೌಟಿಲ್ಯಂದು ಒಂದು ಮಾತಿದೆ, ಅಲಬ್ಧಾರ್ಥ ಲಬ್ಧಸ್ಯ, ಏನಿಲ್ವೋ ಅದನ್ನು ಗಳಿಸು, ಲಬ್ಧ ಪರಿವರ್ಧಿನಿ, ಏನು ಗಳಿಸ್ತಾ ಇದೆಯೋ ಅದನ್ನು ವರ್ಧಿಸು, ವರ್ಧನಾರ್ಥೆ ರಕ್ಷಣೆ, ಏನು ವರ್ಧಿಸ್ತಾ ಇದೆಯೋ ರಕ್ಷಣೆ ಮಾಡು, ರಕ್ಷಣೆ ಮಾಡಿಯೂ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನು ಹಂಚು ಅಂತ. ಇಷ್ಟೇ ಸಂಪಾದನೆ ಮಾಡು ಅಂತ ಕೌಟಿಲ್ಯನು ಹೇಳಲ್ಲ. ಏನಿಲ್ವೋ ಅದು ಗಳಿಸೋದನ್ನು ವರ್ಧಿಸು, ಹೆಚ್ಚಾದನ್ನು ರಕ್ಷಣೆ ಮಾಡು, ರಕ್ಷಣೆ ಮಾಡಿಯೂ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನು ನೀನು ಇಟ್ಕೋಬೇಡ, ಅದನ್ನು ಸಮಾಜಕ್ಕೆ ಹಂಚು ಅಂತ. ನೋಡಿ, ಒಂದು ನಮ್ಮಲ್ಲಿ ತಪ್ಪು ಅಭಿಪ್ರಾಯ ಇದೆ, ಕೊಟ್ಟರೆ ಕಳ್ಕೊಳ್ತೀವಿ ಅಂತ. ಈಗಲೇ ಒಂದು ಪಾಯಿಂಟ್ ಹೇಳಿರ್ತೀನಿ ಲಕ್ಷ್ಮಿ ಹೋಲಿಸ್ಕೊಳ್ಳೋದಕ್ಕೆ. ಜೈನ ಒಬ್ಬ ಮುನಿ ಹೇಳಿದ ಮಾತು, ದಾನ ರೂಪೇಣ ಲಕ್ಷ್ಮಿ, ಯಾರು ದಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ. ಕೊಟ್ಟರೆ ಕಳ್ಕೊಳ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ಯಾಕೆ ಕಳ್ಕೊಳ್ತೀರಿ ಅಂದರೆ, ವಚನದ್ದು ಒಂದು ಮಾತಿದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಕೊಟ್ಟು ಯಾಕೆ ಕೆಟ್ಟರಿ ಅಂದರೆ ಅದರಲ್ಲಿ ನಿಜ ಇಲ್ಲ. ಈ ನಿಜ ಇದ್ದರೆ, ಮನಸ್ಸಿದ್ರೆ 100% ಏನು ಕೊಡ್ತಿರೋ ಅದಕ್ಕೆ 10 ಪಟ್ಟು ವಾಪಸ್ ಬರ್ತದೆ, 1000 ಪಟ್ಟು ವಾಪಸ್ ಬರ್ತದೆ. ನಾವು ನಮ್ಮ ಜೀವನದಲ್ಲೇ ನಾವು ನೋಡ್ತಾ ಇದ್ದೀವಿ, ಎಂತೆಂತಹ ಪರಿಸ್ಥಿತಿಗಳು ಎದುರಿಸಿ ಇವತ್ತು ಆ ಶುದ್ಧವಾದ ಮನಸ್ಸಿಟ್ಕೊಂಡು